ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಶಿಮೌಲಿ, ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಕನ್ಸಲ್ಟೆಂಟ್ ಎಂಡೋಕ್ರೈನ್ ಸರ್ಜನ್. ಇವಾಗ ನಾವು ಇಲ್ಲಿದ್ವಿ ರಿಗಾರ್ಡಿಂಗ್ ಜನವರಿ ಮಂತ್ ಥೈರಾಯ್ಡ್ ಅವೇರ್ನೆಸ್ ಅಂತ. ಸೊ ಈಗ ಥೈರಾಯ್ಡ್ ಅಂದರೆ ಥೈರಾಯ್ಡ್ ಗ್ಲ್ಯಾಂಡ್ ಕುತ್ತಿಗೆಯಲ್ಲಿ ಇರುತ್ತೆ. ಅದು ಮೇಯ್ನ್ ಫಂಕ್ಷನ್ ಏನಂದರೆ ಮೆಟಬಾಲಿಸಮ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಚಯಾಪಚಯ ಅಂದರು. ಸೊ ಇದಕ್ಕೂ ಕೆಲವು ಪ್ರಾಬ್ಲಮ್ಸ್ ಅಂದರೆ ಫಂಕ್ಷನಲ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಫಂಕ್ಷನಲ್ ಪ್ರಾಬ್ಲಮ್ಸ್ ಅಂದರೆ ಹೈಪೋಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಫಂಕ್ಷನ್ ಕಡಿಮೆ ಆಗಿದೆ, ಅಥವಾ ಹೈಪರ್ ಥೈರಾಯ್ಡಿಸಮ್ ಅಂದರೆ ಫಂಕ್ಷನ್ ಜಾಸ್ತಿ ಆಗಿದೆ. ಬಟ್ ಮೋಸ್ಟ್ ಪೇಷಂಟ್ಸ್ಗೂ ಇದು ಯೂಥೈರಾಯ್ಡ್ ಅಂತ ಹೇಳ್ತೀವಿ, ಅಂದರೆ ನಾರ್ಮಲ್ ಥೈರಾಯ್ಡ್ ಫಂಕ್ಷನೇ ಇರುತ್ತೆ. ಬಟ್ ಸ್ಟ್ರಕ್ಚರಲ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಅಂದರೆ ಏನಾದರೂ ನಾಡ್ಯೂಲ್ಸ್ ಅಂತ ಇರಬಹುದು. ನಾಡ್ಯೂಲ್ಸ್ ಅಂದರೆ ಜನರಲ್ ಪಾಪ್ಯುಲೇಷನ್ದಲ್ಲಿ ಅರೌಂಡ್ 5% ಇರ್ಬೋದು. ಬಟ್ ಏನಂದರೆ ಈ ನಾಡ್ಯೂಲ್ಸ್ ಎಲ್ಲ ಕ್ಯಾನ್ಸರ್ ಅಲ್ಲ. ಮೋಸ್ಟ್ಲಿ 85 to 90% ನಾಡ್ಯೂಲ್ಸ್ ನಾನ್ ಕ್ಯಾನ್ಸರ್ ನಾಡ್ಯೂಲ್ಸೇ ಇರ್ಬೋದು. ಬರೀ 10% ನಮಗೂ ಥೈರಾಯ್ಡ್ ಕ್ಯಾನ್ಸರ್ ಇರ್ಬೋದು. ಈಗ ಈ ಥೈರಾಯ್ಡ್ ನಾಡ್ಯೂಲ್ಸ್ ಇನ್ಸಿಡೆಂಟ್ಲಿ ಡಿಟೆಕ್ಟೆಡ್ ಇರ್ಬೋದು. ಅಂದರೆ ಅಲ್ಟ್ರಾಸೌಂಡ್ ಮಾಡುವಾಗ ಮೇ ಬಿ ಬೇರೆ ಏನಾದ್ರು ತೊಂದರೆ ಇತ್ತು ಅಂದರೆ ಅದಕ್ಕೆ ನೆಕ್ ಅಲ್ಟ್ರಾಸೌಂಡ್ ಮಾಡ್ತೀವಿ. ಆವಾಗ ನಮ್ಗೆ ಗೊತ್ತಾಗುತ್ತೆ ಈ ಥರ ಏನೋ ಥೈರಾಯ್ಡ್ನಲ್ಲಿ ಗಂಟಿದೆ ಅಂತ. ಸೊ ಈ ಥೈರಾಯ್ಡ್ ಗಂಟು ನಾರ್ಮಲ್ ಗಂಟ ಅಥವಾ ಏನಾದರೂ ಸಸ್ಪಿಷಸ್ ಇತ್ತು ಅಂದರೆ ಅದಕ್ಕೂ ನಾವು ಫರ್ದರ್ ಟೆಸ್ಟಿಂಗ್ ಮಾಡ್ತೀವಿ. ಇಲ್ಲಾಂದರೆ ನೆಕ್ಸ್ಟ್ ಸೆಟ್ ಆಫ್ ಪೇಷಂಟ್ಸ್ ಕುತ್ತಿಗೆಯಲ್ಲಿ ಈ ಥರ ಗಂಟಿದೆ, ಥೈರಾಯ್ಡ್ ಗಂಟು ತೊಗೊಂಡು ಬರ್ತಾರೆ, ಈ ಥರ ಇದೆ ಸರ್. ಸೊ ಅದು ನಾವು ನೋಡಿ ಅದಕ್ಕೂ ನಾವು ಟೆಸ್ಟಿಂಗ್ ಮಾಡ್ತೀವಿ. ಸೊ ಫಸ್ಟ್ ಟೆಸ್ಟಿಂಗ್ ಏನಂದರೆ ನಾವು ಫಂಕ್ಷನ್ ಸರಿ ಇದೆಯಾ ಇಲ್ವಾ ಅಂತ ನಾವು ನೋಡ್ತೀವಿ. ಸೊ ಅದರಲ್ಲಿ TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, T3 T4 ಇದು ಬ್ಲಡ್ ಟೆಸ್ಟ್, ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಅಲ್ಟ್ರಾಸೌಂಡ್. ಸೊ ಅಲ್ಟ್ರಾಸೌಂಡ್ ನೆಕ್ ಮಾಡ್ತೀವಿ. ಅದರಿಂದ ನಮಗೂ ಯಾವ ಸೈಡ್ ಥೈರಾಯ್ಡ್ ಗ್ಲ್ಯಾಂಡ್ 2 ಲೋಬ್ ಇರುತ್ತೆ, ಸೊ ಯಾವ ಸೈಡ್ ಲೋಬ್ ಇನ್ವಾಲ್ವ್ ಇದೆ ಅಥವಾ 2 ಸೈಡು ಇದೆಯಾ, ಆ್ಯಂಡ್ ಏನು ಸೈಜು ಎಷ್ಟು ದೊಡ್ಡದು, ಅದರಲ್ಲಿ ಏನಾದರೂ ಸಸ್ಪಿಷಿಯಸ್ ಫೀಚರ್ಸ್ ಅಂದರೆ ಕ್ಯಾನ್ಸರ್ ಥರ ಇರೋದು ಏನಾದರೂ ಫೀಚರ್ಸ್ ಇದೆಯಾ ಇಲ್ವಾ ಅಂತ ನಾವು ನೋಡ್ತೀವಿ. ಆಮೇಲೆ ನಾವು ಈ ಅಲ್ಟ್ರಾಸೌಂಡ್ನಲ್ಲಿ ಏನಾದರೂ ಸಸ್ಪಿಷಿಯಸ್ ಫೀಚರ್ಸ್ ಇತ್ತು ಅಂದರೆ ಅದಕ್ಕೂ ಒಂದು ಸೂಜಿ ಹಾಕಿ ಪರೀಕ್ಷೆ ಮಾಡ್ತೀವಿ. ಅದಕ್ಕೆ ಹೆಸರು ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಥವಾ FNAC ಅಂತ ಹೇಳ್ತೀವಿ. ಅದರಿಂದ ನಮಗೂ ಗೊತ್ತಾಗುತ್ತೆ ಅದು ಬಿನೈನ್ ಅಂದರೆ ನಾನ್ ಕ್ಯಾನ್ಸರಸ್ ಗಂಟ ಅಥವಾ ಕ್ಯಾನ್ಸರಸ್ ಗಂಟಿದೆಯಾ ಅಂತ. ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ ಏನು ಟ್ರೀಟ್ಮೆಂಟ್ ಬೇಕಾಗುತ್ತೆ ಆ ಪೇಷಂಟ್ಗೂ. ಸಪೋಸ್ ನಾನ್ ಕ್ಯಾನ್ಸರಸ್ ಇತ್ತು ಅಂದರೆ ನಾವು ಅಬ್ಸರ್ವ್ ಮಾಡ್ಬೋದು, ಕ್ಯಾನ್ಸರ್ ಇತ್ತು ಅಂದರೆ ಅದಕ್ಕೆ ಆಪ್ರೇಷನ್ ಮಾಡಿ ತೆಗಿಬೋದು. ಸೊ ಈ ಕ್ಯಾನ್ಸರ್ಸ್ ಏನಂದರೆ ಥೈರಾಯ್ಡ್ ಕ್ಯಾನ್ಸರ್ಸ್ನಲ್ಲಿ ಮೇಜರ್ 4 ಟೈಪ್ಸ್ ಇರುತ್ತೆ. ಅದು ಪ್ಯಾಪ್ಯುಲರಿ ಥೈರಾಯ್ಡ್ ಕ್ಯಾನ್ಸರ್, ಫಾಲಿಕ್ಯುಲರ್ ಥೈರಾಯ್ಡ್ ಕ್ಯಾನ್ಸರ್, ಮೆಡ್ಯುಲರಿ ಥೈರಾಯ್ಡ್ ಕ್ಯಾನ್ಸರ್, ಆ್ಯಂಡ್ ಒಂದು ಕೆಟ್ಟ ಟೈಪ್ ಕ್ಯಾನ್ಸರ್, ಅದು ಅನಾಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಸೊ ಮೆಜಾರಿಟಿ ಪ್ಯಾಪ್ಯುಲರಿ, ಫಾಲಿಕ್ಯುಲರ್, ಮೆಡ್ಯುಲರಿನೇ ಇರುತ್ತೆ. ಅನಾಪ್ಲಾಸ್ಟಿಕ್ ಈಸ್ ವೆರಿ ರೇರ್. ಈ ಪ್ಯಾಪ್ಯುಲರಿ, ಫಾಲಿಕ್ಯುಲರ್, ಮೆಡ್ಯುಲರಿಗೂ ಮೇನ್ ಟ್ರೀಟ್ಮೆಂಟ್ ಏನಂದ್ರೆ ಆಪ್ರೇಷನ್ನ ನಾವು ಇನ್ ದ ಫಾರ್ಮ್ ಆಫ್ ರಿಮೂವಲ್ ಆಫ್ ದ ಗ್ಲ್ಯಾಂಡ್ ಅಂದರೆ ಥೈರಾಯ್ಡ್ ತೆಗಿಬೇಕಾಗುತ್ತೆ. ಅವ್ರಿಗೆ ಎಷ್ಟು ತೆಗಿಬೇಕು ಏನಂದರೆ ಅದು ಅಲ್ಟ್ರಾಸೌಂಡ್ನಲ್ಲಿ ನೋಡಿ 2 ಸೈಡ್ ಇತ್ತು ಅಥವಾ ತುಂಬ ದೊಡ್ಡದಿತ್ತು ಅಂದರೆ ಪೂರ್ತಿ ತೆಗಿಬೇಕಾಗುತ್ತೆ. ಅಲಾಂಗ್ ವಿತ್ ಕೆಲವು ಲಿಂಫ್ ನೋಡ್ ಗ್ಲ್ಯಾಂಡ್ಸ್ ಹರಡಿದೆ ಅಂದರೆ ಅದನ್ನು ತೆಗಿಬೇಕಾಗುತ್ತೆ. ಹರಡಿಲ್ಲ ಅಂದರೆ ಬರೀ ಥೈರಾಯ್ಡ್ ಗ್ಲ್ಯಾಂಡ್ ತೆಗಿತೀವಿ. ತೆಗೆದಾದ್ಮೇಲೆ ಒಂದು 4 ವಾರ ಅಥವಾ 1 ತಿಂಗಳು ಬಿಟ್ಟು ಪ್ಯಾಪ್ಯುಲರಿ ಥೈರಾಯ್ಡ್ ಕ್ಯಾನ್ಸರು, ಫಾಲಿಕ್ಯುಲರ್ ಥೈರಾಯ್ಡ್ ಕ್ಯಾನ್ಸರ್ಗೂ ರೇಡಿಯೋ ಐಡಿನ್ ಥೆರಪಿ ಅಂತ ಇರುತ್ತೆ. ಇದು ರೇಡಿಯೋ ಥೆರಪಿ ಅಲ್ಲ, ಕೀಮೋಥೆರಪಿ ಅಲ್ಲ, ಇದು ಒಂದು ಐಡಿನ್ ಥೆರಪಿ ಅಂತ ಹೇಳ್ತೀವಿ. ಸೊ ಇದು ಕೊಡಬೇಕಾಗತ್ತೆ. ಬಟ್ ಎಲ್ಲರಿಗೂ ಅದು ಕೊಡ್ತೀವಿ ಅಂತ ಅಲ್ಲ. ಈ ರೇಡಿಯೋ ಐಡಿನ್ ಥೆರಪಿ ಕೊಟ್ಟಿದ ಮೇಲೆ ಥೈರಾಯ್ಡ್ ಹಾರ್ಮೋನ್ ನಾವು ಕೊಡಬೇಕಾಗತ್ತೆ. ಅದು ಸ್ವಲ್ಪ ಜಾಸ್ತಿ ಡೋಸನ್ನು ನಾವು ಕೊಡ್ತೀವಿ. ಆಮೇಲೆ ಫಾಲೋಅಪ್ ಇರಬೇಕು ಎವ್ರಿ 3 ಮಂತ್ಲಿ ಅಥವಾ 6 ಮಂತ್ಲಿ ಡಿಪೆಂಡಿಂಗ್ ಆನ್ ಪೇಷಂಟ್. ಈಗ ಮೆಡ್ಯುಲರಿ ಥೈರಾಯ್ಡ್ ಕ್ಯಾನ್ಸರ್ ಅಂದರೆ ಇದು ಸ್ವಲ್ಪ ಅಗ್ರೆಸಿವ್ ವೇರಿಯಂಟ್ ಅಂತ ಹೇಳ್ತೀವಿ, ಕೆಟ್ಟ ಟೈಪ್. ಸೊ ಇದಕ್ಕೂ ಮೇನ್ ಟ್ರೀಟ್ಮೆಂಟ್
ಥೈರಾಯ್ಡ್ ಗ್ಲ್ಯಾಂಡ್ ಪೂರ್ತಿ ತೆಗಿಬೇಕಾಗತ್ತೆ. ಪ್ಲಸ್ ಸಪೋಸ್ ಲಿಂಫ್ ನೋಡ್ ಗ್ಲ್ಯಾಂಡ್ ಏನಾದರೂ ಸ್ಪ್ರೆಡ್ ಇತ್ತು ಅಂದರೆ ಆ ಲಿಂಫ್ ನೋಡ್ ಗ್ಲ್ಯಾಂಡ್ಸ್ನು ತೆಗಿಬೇಕಾಗತ್ತೆ. ಇದಾದ ಮೇಲೆ ನಾವು ಇದಕ್ಕೆ ಯೂಶ್ವಲಿ ಅಯೋಡಿನ್ ಥೆರಪಿ ಕೊಡೋದಿಲ್ಲ, ಬರೀ ಥೈರಾಕ್ಸಿನ್ ಸಪ್ಲಿಮೆಂಟೇಷನ್ ಕೊಡ್ತೀವಿ. ಕೆಲವು ಪೇಷಂಟ್ಸ್ಗೂ ಮೇ ಬಿ ರೇಡಿಯೇಷನ್ ಬೇಕಾಗ್ಬೋದು, ಬಟ್ ಎಲ್ಲ ಪೇಷಂಟ್ಸ್ಗೂ ಬೇಕಾಗಲ್ಲ. 4ನೇದು ಅನಾಪ್ಲಾಸ್ಟಿಕ್ ಥೈರಾಯ್ಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ತುಂಬ ಕೆಟ್ಟ ಟೈಪು. ಸೊ ಇದಕ್ಕೂ ಸರ್ಜರಿ ಮಾಡೋದು ತುಂಬ ಕಷ್ಟ. ಓನ್ಲಿ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿನೂ ಕೊಡ್ತೀವಿ. ಈ ಥೈರಾಯ್ಡ್ ಕ್ಯಾನ್ಸರ್ 5th ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಇದಕ್ಕೂ ಇನ್ಸಿಡೆನ್ಸ್ ಅಂದರೆ ಏಜ್ ಗ್ರೂಪ್ ಏನಾದರೂ ಏಜ್ ಗ್ರೂಪು ಅಫೆಕ್ಟ್ ಆಗ್ಬೋದು, ಬಟ್ ಮೋಸ್ಟ್ ಕಾಮನ್ ಅದು 20ರಿಂದ 30 ಅಂದರೆ 20 to 30 ಇಯರ್ಸ್ ಏಜ್ ಗ್ರೂಪ್ ಅಂದರೆ ಮೋಸ್ಟ್ ಕಾಮನ್ಲಿ ಎಫೆಕ್ಟೆಡ್ ಏಜ್. ಮತ್ತು ಇದಕ್ಕೂ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಕೆಲವು ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಏನಂದರೆ ಒಂದು ಜೆನೆಟಿಕ್ ಅಥವಾ ರೇಡಿಯೇಷನ್ ಎಕ್ಸ್ಪೋಜರ್. ಮಿಕ್ಕಿದು ಬಟ್ ಇದು ಬರೀ ಲೆಸ್ ದೆನ್ 5% ಇರುತ್ತೆ. ಬಟ್ ಮೋಸ್ಟ್ ಕಾಮನ್ ಏನಂದರೆ ಇಟ್ ಈಸ್ ದ ಕಾಸ್ ಈಸ್ ನಾಟ್ ನೋನ್ ಅಂತ ಹೇಳ್ತೀವಿ. ಅಂದರೆ ಅದಕ್ಕೇನು ಕಾರಣ ಇಲ್ಲ. ದಟ್ ಈಸ್ ಕಾಲ್ಡ್ ಎಸ್ ಇಡಿಯೋಪೆಥಿಕ್. ಸೊ ಈ ಥೈರಾಯ್ಡ್ ಕ್ಯಾನ್ಸರ್ ಅರ್ಲಿ ಡಿಟೆಕ್ಟ್ ಮಾಡುವಾಗ ಇದು ಕಂಪ್ಲೀಟ್ಲಿ ಕ್ಯೂರ್ ಆಗುತ್ತೆ. ಇನ್ಫ್ಯಾಕ್ಟ್ 95 to 97% ಕ್ಯೂರ್ ರೇಟ್ಸ್ ಇದೆ ಈ ಕ್ಯಾನ್ಸರ್ಗೂ. ಸೊ ಅರ್ಲಿ ಡಿಟೆಕ್ಷನ್ ತುಂಬ ಇಂಪಾರ್ಟೆಂಟ್ ಈ ಕ್ಯಾನ್ಸರ್ದಲ್ಲಿ. ಬಿಕಾಸ್ ದ ಕ್ಯಾನ್ಸರ್ ರಿಲೇಟೆಡ್ ಡೆತ್ಸ್ ಅಂತ ಹೇಳ್ತೀವಿ, ಅದು ತುಂಬ ಕಡಿಮೆ ಇದೆ ಈ ಕ್ಯಾನ್ಸರ್ದಲ್ಲಿ. ಇಟ್ಸ್ ಅ ವೆರಿ ಗುಡ್ ಪ್ರೊಗ್ನೋಸ್ಟಿಕ್ ಕ್ಯಾನ್ಸರ್. ಥೈರಾಯ್ಡ್ ಗಂಟು ಅಥವಾ ಕ್ಯಾನ್ಸರ್ ಇತ್ತು ಅಂದರೆ ನಮ್ಮ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬಸವನಗುಡಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಮ್ಮ ವೆಬ್ಸೈಟ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.